ಇನ್ನು ರಾಜ್ಯ ಸರ್ಕಾರ ಈ ಗ್ಯಾರಂಟಿಗಳ ಆರ್ಥಿಕ ಭಾರದಿಂದ ಕುಸಿದು ಹೋಗ್ಬಿಟ್ಟಿದೆ. ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಹಣವನ್ನು ಹೊಂದಿಸೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಈಗ ರಿಯಲ್ ಆಪರೇಷನ್ಗೆ ಕೈ ಹಾಕದಂತೆ ಕಾಣಿಸ್ತಾ ಇದೆ. ರಾಜ್ಯದ 80% ಜನರ ಬಳಿ BPL ಕಾರ್ಡ್ ಇದೆ. ಈ ಕೂಡಲೇ ಅನರ್ಹರನ್ನು ಪತ್ತೆ ಹಚ್ಚಿ ಅಂತ ರಾಜ್ಯ ಸರ್ಕಾರ ಆದೇಶವನ್ನು ನೀಡಿದೆ. ಯಾಕೆಂದರೆ BPL ಕಾರ್ಡ್ ಇದ್ದರೆ ನಿಮಗೆ ಉಚಿತ ರೇಷನ್ನು ಎಲ್ಲ ಸವಲತ್ತು ಕೊಡಬೇಕಲ್ಲ, ಅದಕ್ಕೆಲ್ಲ ಕತ್ತರಿ ಹಾಕುವಂತಹ ಕೆಲಸ. ಈ ಬೆನ್ನಲ್ಲೇ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಅನರ್ಹ ಫಲಾನುಭವಿಗಳನ್ನು ಪತ್ತೆ ಹಚ್ಚೋದಕ್ಕೆ ತಯಾರಿ ನಡೆಸಿದೆ. ಅಂದಾಜು 20 ಲಕ್ಷ BPL ಕಾರ್ಡು ರದ್ದಾಗಬಹುದು ಅಂತ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ಸದ್ಯದ 1.27 ಕೋಟಿ BPL ಕಾರ್ಡ್ಗಳಿದ್ದು 4.36 ಕೋಟಿ ಮಂದಿ BPL ಕಾರ್ಡ್ ಮೂಲಕ ಸರ್ಕಾರದ ಸವಲತ್ತುಗಳನ್ನು ಪಡಿತಾ ಇದ್ದಾರೆ. ಇದು ಸಾಲದು ಎಂಬಂತೆ ಹೊಸದಾಗಿ BPL ಕಾರ್ಡ್ಗಾಗಿ 3 ಲಕ್ಷ ಮಂದಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದೀಗ ಅನರ್ಹ ಅಕ್ರಮ ಫಲಾನುಭವಿಗಳನ್ನು ಪತ್ತೆ ಹಚ್ಚೋದಕ್ಕೆ ಆಹಾರ ಇಲಾಖೆ 4 ಬೇರೆ ಇಲಾಖೆ ಸಹಕಾರ ಪಡೆಯೋದಕ್ಕೆ ಮುಂದಾಗಿದೆ. ಕಾರ್ಡ್ದಾರರ ಹೆಸರುಗಳಲ್ಲಿ ವಾಹನಗಳೇನಾದರೂ ಇದೆಯಾ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಸಾರಿಗೆ ಇಲಾಖೆ, ಜಮೀನು ಎಷ್ಟಿದೆ ಅಂತ ತಿಳಿಯೋದಕ್ಕೆ ಕಂದಾಯ ಇಲಾಖೆ, ತೆರಿಗೆ ಪಾವತಿದಾರರು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ IT ಇಲಾಖೆ ನೆರವು ಪಡೆಯೋದಕ್ಕೆ ಸಜ್ಜಾಗ್ತಾ ಇದೆ. ಯಾರ ಕಾರ್ಡ್ ರದ್ದಾಗಬಹುದು ಹಾಗಾದರೆ ನೋಡೋಣ. ಕುಟುಂಬದ ವಾರ್ಷಿಕ ಆದಾಯ 1.20 ಲಕ್ಷ ಮೀರಿದಲ್ಲಿ, ಕುಟುಂಬದ 4 ಜನ ಕೆಲಸ ಮಾಡಿದರೆ 4 ಜನರ ಲೆಕ್ಕ ತಗೋತಾರೆ. ವರ್ಷಕ್ಕೆ 1,20,000 ಮೇಲೆ ಹೋಗಬಾರ್ದು. ಆದಾಯ ತೆರಿಗೆ ಪಾವತಿಯನ್ನು ಮಾಡುತ್ತಿದ್ದಲ್ಲಿ, ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದರೆ, ನಿಗದಿಗಿಂತ ಹೆಚ್ಚು ಜಮೀನನ್ನು ಹೊಂದಿದ್ದಲ್ಲಿ, ನಗರಗಳಲ್ಲಿ 1000 ಚದರಡಿಯ ಪಕ್ಕಾ ಮನೆ ನಿಮ್ಮ ಹತ್ರ ಇದ್ದರೆ ನಿಮ್ಮದು ಬಂದಾಗುತ್ತೆ. ಪ್ರತಿ ತಿಂಗಳು 150 ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ತನ್ನು ಬಳಕೆ ಮಾಡ್ತಾ ಇದ್ದರೆ ನಿಮ್ಮ ಹತ್ರ BPL ಕಾರ್ಡ್ ಬಂದಾಗುತ್ತೆ.